ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಪ್ಯಾಕೆಟ್ ಮಶ್ರೂಮನ್ನು ತಗೊಂಡಿದ್ದೀನಿ ಮತ್ತು 1 ಪ್ಯಾಕೆಟ್ಗೆ 2 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಸ್ವಲ್ಪ ಮಶ್ರೂಮ್ ಇದ್ದರೆ 2 ಗ್ಲಾಸ್ ಸಾಕು, ಚಿಕ್ಕ ಗ್ಲಾಸಲ್ಲಿ. ಮತ್ತು ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟನ್ನು ಸಹ ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ರುಬ್ಕೊಳ್ಳೋಣ. ಮತ್ತು ಒಂದು ಕಡೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಹಸಿಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಸಹ ತೆಗೆದುಕೊಂಡಿದ್ದೇನೆ. ಮತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಮಾಡಿ ರೆಡಿ ಮಾಡಾಗಿದೆ. ಮತ್ತು ಇವಾಗ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಬೇಕಾದರೆ ಕುಕ್ಕರಲ್ಲಿ ಮಾಡ್ಬೋದು, ಆದರೆ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ. ಸ್ವಲ್ಪ ಅಂದರೆ 2 ಟೇಬಲ್ ಸ್ಪೂನ್ ಇರಲಿ, ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಮಶ್ರೂಮ್ ಸ್ವಲ್ಪ ಇರೋದ್ರಿಂದ 1 ಪ್ಯಾಕೆಟ್ ಅಷ್ಟೇ, ಅದಕ್ಕೆ ನಾನೇನಿಲ್ಲಿ ಜಾಸ್ತಿ ಮಾಡ್ತಾಯಿಲ್ಲ, 1 ಟೈಮ್ಗೆ ಅಷ್ಟೇ ಮಾಡ್ತಾಯಿರೋದು. ಅದಕ್ಕೋಸ್ಕರ ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡಿದ್ದೀನಿ. ಅದರಿಂದನೇ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇದು ಒಂಚೂರು ಫ್ರೈ ಆದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ ಅದನ್ನು ಸಹ ಇಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದಾಗ ಏನಾಗುತ್ತೆ, ಫಸ್ಟು ಅದನ್ನು ಹಾಕಿಬಿಟ್ರೆ ಕಂಟು ಹಿಡಿಯುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಈರುಳ್ಳಿ ಹಾಕ್ಬಿಟ್ಟು ಹಿಂದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು, ಆವಾಗ ಜಾಸ್ತಿ ಕಂಟು ಹಿಡಿಯೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನೀಟಾಗಿದು ಫ್ರೈ ಆಗಿ ಸ್ವಲ್ಪ ಮೆತ್ತಗಾಗಿದೆ. ಇವಾಗ ಇದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಏನು ಬಿರಿಯಾನಿಗಳಲ್ಲಿ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ತುಂಬ ಮುಖ್ಯ ಆಗುತ್ತೆ, ತುಂಬ ಟೇಸ್ಟ್ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೊಟೊ ಜಾಸ್ತಿ ಹಾಕೋದ್ರಿಂದ. ಇವಾಗ ನಾನು ಟೊಮೊಟೊ ಹಾಕ್ಬಿಟ್ಟು ಮತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಹಿಂದೆಯೇ ಇದಕ್ಕೆ ನಾನು ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಈ ಥರ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಬಿರಿಯಾನಿ ಪೌಡರ್ ಬೇಕಾದರೂ ನೀವು ಹಾಕ್ಕೋಬೋದು. ಇದು ಹಾಕಿದ ನಂತರ ನೆಕ್ಸ್ಟು ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ನೋಡ್ತಾ ಇರ್ಬೋದು. ಮತ್ತು ನಾನು ಇವಾಗ ಇದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಮಶ್ರೂಮನ್ನು ತಗೊಂಡು ತೀರಾ ಒಂದೊಂದು ತುಂಬ ಚಿಕ್ಕದು ಕೊಟ್ಟಿರ್ತಾರೆ, 4 ದಪ್ಪ ಇರುತ್ತೆ ಅಷ್ಟೇ ಫ್ರೆಂಡ್ಸ್. ಇನ್ನೆಲ್ಲ ಚಿಕ್ಕ ಚಿಕ್ಕ ಮಶ್ರೂಮ್ ಇರುತ್ತೆ ಈ ಮಶ್ರೂಮ್ಗಳಲ್ಲಿ. ಇವಾಗ ಮಶ್ರೂಮ್ ಹಾಕ್ಬಿಟ್ಟು ಇದನ್ನು ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಮಸಾಲೆ ಎಲ್ಲ ನೀಟಾಗಿ ಮಶ್ರೂಮ್ಗೆ ಹಿಡಿಬೇಕು. ಆಗ ನೀಟಾಗಿ ಇವಾಗ ನೋಡಿ ಒಂದು ಸ್ವಲ್ಪ ಇದಾಗಿದೆ, ಇದು ಸ್ವಲ್ಪ ಬೆಂದಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಇಟ್ಟಿದ್ನಲ್ಲ, ಅದೆರಡನ್ನೂ ಸಹ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ 2 ಸಹ ನಾನು ತೊಳೆದು ಕಟ್ ಮಾಡಿಟ್ಟಿದ್ದೆ. ಅದು ಹಾಕಿದ ನಂತರ ಹಿಂದೆಯೇ 1/4 ಗ್ಲಾಸಷ್ಟು ಮೊಸರು ಹಾಕ್ತಾಯಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಮೊಸರು ಮತ್ತು ನಿಂಬೆಹಣ್ಣು, ಅದು ಮೇನು ಬಿರಿಯಾನಿಗೆ, ನೋಡ್ತಾ ಇರ್ಬೋದು. ಇವಾಗ ಇದು ಹಾಕಿದ ನಂತರ ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು, ಅಂದರೆ ಅರ್ಧ ನಿಂಬೆಹಣ್ಣು ಹೋಳನ್ನು ಇದಕ್ಕೆ ಹಿಂಡ್ತಾಯಿದ್ದೀನಿ. ಜಾಸ್ತಿ ಹುಳಿ ಬೇಕಾದರೆ 1 ಹಾಕ್ಕೋಬೋದು, ನಾನಿಲ್ಲಿ ಅರ್ಧ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ತಾಯಿಲ್ಲ. ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗೇನು ಮಶ್ರೂಮ್ ಎಲ್ಲ ಬೆಂದಿದೆ, ಕಾಣಿಸ್ತಾ ಇರ್ಬೋದು, ಫುಲ್ಲು ಎಲ್ಲ ಚಿಕ್ಕದಾಗಿ ಹೋಗ್ಬಿಟ್ಟಿದೆ. ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಲಿ. ಇದಾದ ನಂತರ ನಾನು ಒಂದು ಸೈಡಲ್ಲಿ ಬಿಸಿನೀರು ಕಾಯೋಕೆ ಇಟ್ಟಿದ್ದೆ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನು ನಾನು ಕಾಯೋಕೆ ಇಟ್ಟಿದ್ದೆ. ನೀರು ಇವಾಗ ಚೆನ್ನಾಗಿ ಬಿಸಿಯಾಗಿದೆ. ಆ ನೀರನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೀರು ಹಾಕಿದ ನಂತರ ಜಾಸ್ತಿ ಇಲ್ಲ, ಮೊದಲೇ ನಾನಿಲ್ಲಿ ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿದ್ದೆ. 2 ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ಸ್ವಲ್ಪ ಟೈಮ್ ನೆನೆಯೋದಕ್ಕೆ ಇಟ್ಟಿದ್ದೆ. ಯಾಕಂದರೆ ಯಾವಾಗಲೂ ಹಾಗೆ ತೊಳೆದಿದ ತಕ್ಷಣ ಹಾಕಬಾರ್ದು. ಬಿರಿಯಾನಿಗೆ ಆಗಲಿ ಪಲಾವ್ಗೆ ಆಗಲಿ ಅಕ್ಕಿ 5 ನಿಮಿಷ ನೆನೆಯೋಕ್ಕೆ ಬಿಡಬೇಕು, ತೊಳೆದ್ಬಿಟ್ಟು ಹಾಗೆ ಬಿಡಬೇಕು, ಆಗ ಫುಲ್ಲು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಮತ್ತು ಇವಾಗ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೇನಾದರೂ ಕಮ್ಮಿ ಆಗಿದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಸ್ವಲ್ಪ ಟೈಮ್ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ. ಮತ್ತು ಒಂದು ಕಡೆ ನಾನು ಮೊಸರು ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಯಾಕಂದರೆ ಮಶ್ರೂಮ್ ಬಿರಿಯಾನಿಗೆ ಮೊಸರು ಗೊಜ್ಜಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವಿಲ್ಲಿ, ಮೊಸರು ನಮ್ಮ ಮನೇಲಿ ಜಾಸ್ತಿ ಯಾರು ತಿನ್ನಲ್ಲ ಫ್ರೆಂಡ್ಸ್, ನಾನು ಅಷ್ಟೇ ಮೊಸರು ತಿನ್ನಲ್ಲ, ಯಾಕಂದರೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತ್ರ ಮಾಡಿದ್ದೀನಿ, ಅಂದರೆ 1 ಟೈಮ್ಗಲ್ವ, ಅದಕ್ಕೋಸ್ಕರ ಸ್ವಲ್ಪ ಮಾಡಿದ್ದೀನಿ. ಇವಾಗ ಪ್ಲೇಟ್ ತೆಗೆದು ನೋಡೋಣ ಬನ್ನಿ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಈ ಬಿರಿಯಾನಿಗಳು ಪಾತ್ರೆಯಲ್ಲಿ ಮಾಡಿದ್ರೇ ಚೆನ್ನಾಗಿರೋದು, ಕುಕ್ಕರಲ್ಲಿ ಮಾಡಿಬಿಟ್ರೆ ಎಲ್ಲ ಒಂದೇ ಕಡೆ ಕುತ್ಕೊಬಿಡುತ್ತೆ. ಅದಕ್ಕೋಸ್ಕರ ಬಿರಿಯಾನಿ, ಪಲಾವ್ ಇಂಥವೆಲ್ಲ ಹೇಳಬೇಕಂದ್ರೆ ಪಾತ್ರೆಗಳಲ್ಲೇ ಮಾಡಬೇಕು. ಇವಾಗ ನೀರೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ನಾನು ಇನ್ನೂ ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಇದು ಚೆನ್ನಾಗಿ ಇನ್ನೂ ಬೇಯಲಿ, ನೀರೆಲ್ಲ ಫುಲ್ಲು ಕಮ್ಮಿ ಆಗಬೇಕು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಟೈಮ್ ಬಿಡ್ತೀನಿ ಇದನ್ನು.
ನೋಡ್ತಾ ಇರ್ಬೋದು ನೀವಿಲ್ಲಿ. ಇವಾಗ ನಾನು ಮತ್ತೆ ಇದಕ್ಕೆ ಪ್ಲೇಟ್ ಮುಚ್ಚಿ ಬಿಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಆಗಿದೆ, ತೆಗೆದು ನೋಡೋಣ. ಫುಲ್ಲು ನೀರೆಲ್ಲ ಒಂದು ಮೀಡಿಯಮ್ಮಿಗೆ ಬಂದುಬಿಟ್ಟಿದೆ. ಇದೇನಿಲ್ಲ, ಇಷ್ಟೇ, ಜಾಸ್ತಿ ಕೆಲಸ ಇಲ್ಲ. ಈ ಥರ ಬೆಂದಾದ ನಂತರ ಇದಕ್ಕೆ ಇವಾಗ ಇಷ್ಟು ನೀರು ಇರುತ್ತಲ್ಲ, ನಾವೇನು ಮಾಡಬೇಕು ಗೊತ್ತಾ, ಫುಲ್ಲು ಕಮ್ಮಿ ಉರಿ ಇಡಬೇಕು. ಫುಲ್ಲು ಕಮ್ಮಿ ಉರಿ ಇಟ್ಬಿಟ್ಟು ಇದ್ರ ಮೇಲೆ ಏನಾದರೂ ಭಾರ ಇರುತ್ತಲ್ಲ, ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ಭಾರವಾಗಿರೋ ಕಲ್ಲಾಗಲಿ ಅಥವಾ ಈ ಜಾಸ್ತಿ ವೆಯ್ಟ್ ಇರೋವಂಥ ಈ ಬಾಕ್ಸ್ಗಳಲ್ಲಿ ಏನಾದರೂ ತುಂಬಿಟ್ಟಿರ್ತೀವಲ್ಲ ಅಂಥ ಸ್ಟೀಲ್ ಬಾಕ್ಸ್ಗಳನ್ನು ಇದ್ರ ಮೇಲೆ ಇಟ್ಬಿಡಬೇಕು. ನೋಡಿ ಇಲ್ಲಿ ಆ ಥರ ಇಟ್ಟಾಗ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಒಂಚೂರು ಗಾಳಿ ಹೋಗಲ್ವಲ್ಲ, ಬೇಗ ದಮ್ಮಾಗ್ಬಿಡುತ್ತೆ. ನೋಡಿ ಇಲ್ಲಿ ಎಷ್ಟು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನೆಲ್ಲನೂ. ಅದಕ್ಕೋಸ್ಕರ ಭಾರವಾಗಿರೋದು ಇಟ್ಬಿಟ್ರೆ ಚೆನ್ನಾಗಿ ದಮ್ ಕಟ್ಕೊಂಡು ಒಳಗಡೆ ನೀರೆಲ್ಲ ಜಿಂತೋಗ್ಬಿಡುತ್ತೆ. ಆವಾಗ ಎಲ್ಲ ಕರೆಕ್ಟಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾನು ಇದನ್ನು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಮತ್ತು ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ಕೊಳ್ಳೋದು. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಪದೇ ಪದೇ ಸಪೋರ್ಟ್ ಮಾಡಿ ಅಂತ ಅಂತಿರ್ವಿ ಅಂತ ಅನ್ಕೋಬೋದು ನೀವು. ನಿಜವಾಗ್ಲೂ ಕೇಳೋದ್ರಿಂದ ನಾವೇನು ಚಿಕ್ಕವರಾಗಲ್ಲ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ವೀಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.